ದಿಯಾ ಮತ್ತು ರುದ್ರ ಇಬ್ಬರು ಫ್ರೆಶ್ ಆಗಿ ಬಂದರು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಮತ್ತೆ ಕೇಳಿಸ್ತು. ಅವನ್ನೆಲ್ಲ ಒಳಗಿರಿಸಿದ ರಂಜಿನಿ ಹೋಗಿ ಬಾಗಿಲು ತೆರೆತಿದ್ದಂತೆ ಇಬ್ಬರು ಡೆಲಿವರಿ ಬಾಯ್ಸ್ ಪಾರ್ಸೆಲ್ ಬಾಕ್ಸ್ಗಳನ್ನ ಹಿಡ್ಕೊಂಡು ಬಂದರು. ದಿಯಾ ಫ್ರೆಶ್ ಆಗಿ ಮೈ ಮೇಲೆ ಟವಲ್ ಸುತ್ಕೊಂಡು ಹೊರ ಬಂದಳು. ಅವಳ ಹಿಂದೆ ಕ್ಯಾಶುವಲ್ ಡ್ರೆಸ್ನಲ್ಲಿ ಬಂದ ರುದ್ರ ಅಲ್ಲಿದ್ದ ಪಾರ್ಸೆಲ್ಗಳಲ್ಲಿ ಒಂದನ್ನು ತೆಗೆದು ಅದರಲ್ಲಿದ್ದ ದಿಯಾ ಬಟ್ಟೆಗಳನ್ನ ಅವಳಿಗೆ ಕೊಟ್ಟ. ಅಷ್ಟರಲ್ಲಿ ಕವಿತಾ ಹೊರ ಬರ್ತಿದ್ದಂತೆ, ಕವಿತಾ ಆಂಟಿ, ಇವೆಲ್ಲ ಮನೆಗೆ ಬೇಕಾದ ಸಾಮಾನುಗಳು. ನಾನು ಇಲ್ಲಿಗೆ ಬಂದು 3 ದಿನ ಆಯಿತು. ವಿಶಿಷ್ಟಾಗಿ ಅಡುಗೆ ಕೂಡ ಬರಲ್ಲ, ಹಾಗಾಗಿ ಹೆಚ್ಚೇನೂ ತಂದಿರಲಿಲ್ಲ. ಈಗ ನಾವೆಲ್ಲ ಇಲ್ಲೇ ಇದ್ದೀವಲ್ಲ, ಅದಕ್ಕೆ ತರಿಸ್ಕೊಂಡೆ, ತಿಂಡಿ ರೆಡಿ ಮಾಡಿ ಅಂತ ಹೇಳ್ದ. ಸರಿ ರುದ್ರ ಅಂತ ಅವರು ಆ ಸಾಮಾನುಗಳನ್ನೆಲ್ಲ ಅಡುಗೆ ಮನೆಗೆ ತೆಗೆದುಕೊಂಡು ಹೋಗುವಾಗ ರಂಜಿನಿ ಅವರಿಗೆ ಸಹಾಯವನ್ನು ಮಾಡಿದ್ಲು. ಕವಿತಾ ಅದೆಲ್ಲವನ್ನು ಜೋಡಿಸ್ತಿದ್ರೆ ರಂಜಿನಿ ಅಷ್ಟರಲ್ಲಿ ಉಪ್ಮಾ ತಯಾರಿಸಿದ್ಲು. ಮಾಲತಿ ಕೂಡ ಫ್ರೆಶ್ ಆಗಿ ಬಂದಮೇಲೆ, ಅಮ್ಮ ಕೂಡ ಬಂದಿದ್ದಾರೆ, ನೀನು ಕೂಡ ಫ್ರೆಶ್ ಆಗಿ ಬರಂಜಿನಿ ಅಂತ ಕವಿತಾ ಹೇಳಿದ್ಲು. ಆ ಮಾತಿಗೆ ನನ್ನ ಬಟ್ಟೆಗಳೇನು ಇಲ್ಲಿಲ್ಲ ಆಂಟಿ ಎಂದ್ಲು ರಂಜಿನಿ. ಸಣ್ಣಗೆ ನಕ್ಕ ಕವಿತಾ, ಮಗಳಿಗೆ ಬಟ್ಟೆ ಆರ್ಡರ್ ಮಾಡಿದ ರುದ್ರ ಮಗಳ ತಾಯಿಯಾದ ನಿನಗೆ ಆರ್ಡರ್ ಮಾಡದೇ ಇರ್ತಾನಾ? ಈಗೋ ಅಲ್ಲಿರೋ ಪಾರ್ಸೆಲ್ನಲ್ಲಿ ನಿನ್ನ ಡ್ರೆಸ್ಗಳಿವೆ ಅಂತ ಹೇಳಿದ್ರು. ಆ ಮಾತು ಕೇಳಿ ಪಾರ್ಸೆಲ್ ಓಪನ್ ಮಾಡಿ ಅದರಲ್ಲಿದ್ದ ಡ್ರೆಸ್ಗಳನ್ನ ಮತ್ತು ಒಳ ಉಡುಪುಗಳನ್ನ ನೋಡಿ ಕೋಪದಿಂದ ರುದ್ರನ ಕಡೆ ನೋಡಿದ್ಲು ರಂಜಿನಿ. ಅಸಲಿಗೆ ಮಾಲತಿ ಬಂದಾಗಿನಿಂದ ಅವಳನ್ನ ಅಥವಾ ಅವಳ ನೋಟವನ್ನು ರುದ್ರ ಕಿಂಚಿತ್ತೂ ಗಮನಿಸ್ತಿಲ್ಲ. ಈಗಲೂ ಹಾಗೇ ಇದ್ದಾನೆ. ರಂಜಿನಿ ಬಟ್ಟೆಗಳನ್ನ ತೊಗೊಂಡು ಹೋಗಿ ಫ್ರೆಶ್ ಆಗಿ ಬಂದಳು. 4 ಕೂತಿದ್ದಾಗ ರಂಜಿನಿ ಎಲ್ರಿಗೂ ತಿಂಡಿ ಬಡಿಸಿದ್ಲು. ದಿಯಾ ಆ ತಿಂಡಿ ಕಡೆ ನೋಡಿ, ಇದೇನು ಮಮ್ಮಿ, ನಿನಗೆ ಗೊತ್ತಲ್ವಾ ನನಗೆ ಉಪ್ಮಾ ಅಂದರೆ ಇಷ್ಟ ಇಲ್ಲ ಅಂತ ಕೇಳಿದ್ಲು. ಆ ಮಾತಿಗೆ, ಇದೇನಿದು, ಮನೆಯಲ್ಲಂತೂ ಚೆನ್ನಾಗಿ ತಿಂತಾಳೆ, ಇಲ್ಲಿ ರುದ್ರನ ನೋಡಿ ತುಂಬ ಓವರ್ ಮಾಡ್ತಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು, ಬಾಯಿ ಮುಚ್ಕೊಂಡು ತಿನ್ನು, ಮನೆಯಲ್ಲಿ ಚೆನ್ನಾಗಿ ತಿಂತೀಯಲ್ಲ, ಇಲ್ಲೇಕೆ ಹೀಗೆ ನಾಟಕ ಮಾಡ್ತಿದ್ಯಾ ಅಂತ ಕೇಳಿದ್ಲು ರಂಜಿನಿ. ಮನೆಯಲ್ಲಂದರೆ ಡ್ಯಾಡಿ ಸುಮ್ಮನಿರಲ್ಲ, ನಿನ್ನನ್ನು ಪೀಡಿಸಿದ್ರೆ ಚರ್ಮ ಸುಲಿತೀನಿ ಅಂತಾರೆ, ಅದಕ್ಕೆ ತಿಂತೀನಿ. ಆದರೆ ನನಗಿದು ಸ್ವಲ್ಪನೂ ಇಷ್ಟ ಇಲ್ಲ. ಇಲ್ಲಾದರೂ ನನಗೆ ಇಷ್ಟವಾದ ಊಟ ತಿನ್ನೋದಕ್ಕೆ ಬಿಡು ಮಮ್ಮಿ ಅನ್ನುತ್ತಾ ಪ್ಲೇಟ್ ತಳ್ಳಿದ್ಲು ದಿಯಾ. ಅದಕ್ಕೆ ರುದ್ರ ಅವಳ ಹತ್ರ ಕರೆದು, ಹೋಗಲಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣವಾ ಅಂತ ಕೇಳ್ದ. ಆ ಮಾತಿಗೆ ಖುಷಿ ಆಗ್ತಾ, ಸರಿ ರುದ್ರ ಮಾಡೋಣ ಅಂದ್ಲು ದಿಯಾ. ರುದ್ರ ತಾನು ಕೂಡ ತಿನ್ನದೆ ಅಲ್ಲಿಯೇ ಇಟ್ಟು ದಿಯಾಳನ್ನ ಎತ್ಕೊಂಡು ಕಿಚನ್ಗೆ ಹೋದ. ಪಾಪುವನ್ನು ಅಡುಗೆ ಕಟ್ಟೆ ಮೇಲೆ ಕೂರಿಸಿ ಅವಳೊಂದಿಗೆ ನಗ್ನಗ್ತಾ ಮಾತಾಡ್ತಾ ಬ್ರೆಡ್ ಆಮ್ಲೆಟ್ ಮಾಡ್ದ. ದಿಯಾ ಕೂಡ ಕೈಕಾಲು ಆಡಿಸ್ತಾ ರುದ್ರನಿಗೆ ಎಷ್ಟೋ ವಿಷಯಗಳನ್ನ ಹೇಳ್ತಾ ಸಂತೋಷವಾಗಿದ್ಲು. ಹಾಲ್ನಲ್ಲಿರೋ ಡೈನಿಂಗ್ ಏರಿಯಾದಿಂದ ಕಿಚನ್ನಲ್ಲಿರೋ ದಿಯಾ ಕಾಣಿಸ್ತಿದ್ರೆ ಅವಳನ್ನೇ ನೋಡುತ್ತಾ ಉಪ್ಮಾ ತಿಂತಿದ್ದಾಳೆ ರಂಜಿನಿ. ದಿಯಾಗೆ ತಿಳುವಳಿಕೆ ಬಂದಾಗಿನಿಂದ ಯಾವತ್ತೂ ಯಾರ ಜೊತೆಗೂ ಅವಳು ಇಷ್ಟು ಫ್ರೀಯಾಗಿ ಇಷ್ಟು ಖುಷಿಯಾಗಿರಲಿಲ್ಲ. ಬಹುಶಃ ಇದನ್ನೇ ಅಪ್ಪ ಮಗಳ ಬಾಂಧವ್ಯ ಅಂತಾರೋ ಏನು ಅಂತ ಅಂದ್ಕೊಳ್ತಿದ್ದಂತೆ ಅವಳಿಗೆ ತನ್ನ ತಂದೆ ಚಂದ್ರ ನೆನಪಾದ. ಆದರೆ ಅವನನ್ನು ನೆನಪಿಸ್ಕೊಳ್ಳೋದು ಕೂಡ ವ್ಯರ್ಥ ಅಂದ್ಕೊಂಡು ರಂಜಿನಿ ತನ್ನ ಆಲೋಚನೆಗಳನ್ನು ಅಲ್ಲಿಗೆ ನಿಲ್ಲಿಸಿದ್ಲು. ಸಾಸ್ ಮತ್ತು ಬ್ರೆಡ್ ಆಮ್ಲೆಟ್ ತಂದು ಟೇಬಲ್ ಮೇಲಿಟ್ಟು ದಿಯಾಳನ್ನು ಕೂಡ ಟೇಬಲ್ ಮೇಲೆ ಕೂರಿಸ್ತಾ ರುದ್ರ. ಪಾಪುವಿನ ಇಷ್ಟ ತಿಂಡಿ ಅವಳು ತಿಂತಿದ್ರೆ ರುದ್ರ ಅವಳನ್ನೇ ನೋಡುತ್ತಾ ಆ ತಣ್ಣಗಾದ ಉಪ್ಮಾವನ್ನು ತಿಂತಿದ್ದ. ಅಷ್ಟರಲ್ಲಿ ಮತ್ತೆ ಕಾಲಿಂಗ್ ಬೆಲ್ ಸೌಂಡ್ ಆಯಿತು. ಇನ್ನೂ ಏನೇನು ಆರ್ಡರ್ ಮಾಡಿದಾನೋ ಅಂತ ಹುಬ್ಬು ಗಂಟಿಕ್ಕಿ ರುದ್ರನ ಕಡೆ ನೋಡಿದ್ಲು ರಂಜಿನಿ. ಆದರೆ ಅವಳ ಕಡೆ ಕಣ್ಣೆತ್ತಿಯೂ ನೋಡದೆ ಎದ್ದು ಹೋಗಿ ಬಾಗಿಲು ತೆರೆದ ರುದ್ರ. ಎದುರಿಗೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು 3 ಪೊಲೀಸರು ಇದ್ದರು. ಅವರನ್ನು ನೋಡಿ, ನೀವು ನನ್ನ ಮನೆಗೆ ಯಾಕೆ ಬಂದಿದ್ದೀರಿ ಅಂತ ಕೇಳಿದ ರುದ್ರ. ಗುಡ್ ಮಾರ್ನಿಂಗ್ ಸರ್, ನೀವು ಮಿಸಸ್ ಶ್ವೇತಾ ವರುಣ್ ಹಾಗೂ ಅವರ ಮಗಳು ದಿಯಾಳನ್ನು ಕಿಡ್ನಾಪ್ ಮಾಡಿದ್ದೀರಿ ಅಂತ ಮಿಸ್ಟರ್ ವರುಣ್ ಕಂಪ್ಲೇಂಟ್ ಮಾಡಿದ್ದಾರೆ, ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಅಂತಂದ ಇನ್ಸ್ಪೆಕ್ಟರ್. ಆ ಮಾತಿಗೆ ಒಂದು ಬಾರಿ ರಂಜಿನಿ ಕಡೆ ನೋಡಿ ಮತ್ತು ಇನ್ಸ್ಪೆಕ್ಟರ್ ಕಡೆ ತಿರುಗಿ, ವರುಣ್ ಹೆಂಡತಿ ಶ್ವೇತಾ ಯಾರಂತ ನನಗೆ ಗೊತ್ತೇ ಇಲ್ಲ ಅಂತ ವ್ಯಂಗ್ಯವಾಗಿ ಹೇಳಿದ ರುದ್ರ. ಅಷ್ಟರಲ್ಲಿ ಅವನ ಹಿಂದೆ ರಂಜಿನಿ ಬಂದಳು. ಅವಳನ್ನ ತೋರಿಸ್ತಾ, ಈಕೆ ಅಲ್ವಾ ಶ್ವೇತಾ ವರುಣ್ ಅಂತ ಕೇಳಿದ ಇನ್ಸ್ಪೆಕ್ಟರ್. ಆ ಮಾತಿಗೆ ಸಣ್ಣಗೆ ನಕ್ಕ ರುದ್ರ ರಂಜಿನಿ ಕಡೆ ನೋಡಿ, ಕೇಳ್ತಿದ್ದಾರಲ್ಲ ಹೇಳು ಅಂದ. ಆ ಮಾತಿಗೆ ಒಂದು ಹೆಜ್ಜೆ ಮುಂದೆ ಬಂದ ರಂಜಿನಿ, ಏನಾಯಿತು ಇನ್ಸ್ಪೆಕ್ಟರ್ ಅಂತ ಕೇಳಿದ್ಲು. ಮಿಸ್ಟರ್ ರುದ್ರ ನಿಮ್ಮನ್ನು ಕಿಡ್ನಾಪ್ ಮಾಡಿದಾರಂತ ನಿಮ್ಮ ಹಸ್ಬೆಂಡ್ ಮಿಸ್ಟರ್ ವರುಣ್ ಕಂಪ್ಲೇಂಟ್ ಮಾಡಿದ್ದಾರೆ, ನೀವು ಇಲ್ಲೇ ಇದ್ದೀರಿ, ನಿಮ್ಮನ್ನು ಕರ್ಕೊಂಡು ಹೋಗಿ ರುದ್ರ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಇನ್ಸ್ಪೆಕ್ಟರ್. ಆಗಲೇ ಅಲ್ಲಿಗೆ ಬಂದ ಮಾಲತಿ, ಇಲ್ಲಿ ಶ್ವೇತಾ ವರುಣ್ ಅಂದರೆ ಯಾರು, ಇವಳು ರಂಜಿನಿ ಅಲ್ವಾ ಅಂದ್ಲು. ಆ ಮಾತಿಗೆ ಶ್ವೇತಾ ತಬ್ಬಿಬ್ಬಾದ್ಲು. ಈಗ ರಂಜಿನಿ ಅಲ್ಲ, ಮಿಸಸ್ ಶ್ವೇತಾ ವರುಣ್, ನನಗಿವಳು ಗೊತ್ತು ಅಂತ ಅಂದರು ಇನ್ಸ್ಪೆಕ್ಟರ್. ಏನಂತಿದ್ದ ನೀನು ಶ್ವೇತಾ ವರುಣ್ ಹೇಗಾಗ್ತೀಯಾ, ನೀನು ರಂಜಿನಿ ಅಲ್ವಾ ಅಂತ ಕೇಳಿದ್ಲು ಕವಿತಾ. ಇಲ್ಲ ಈಕೆ ರಂಜಿನಿ ಅಲ್ಲ ಅಂತ ಎಕ್ಸೈಟ್ ಆಗ್ತಿದ್ದಾನೆ ಇನ್ಸ್ಪೆಕ್ಟರ್. ಇನ್ನು ಆ ವಿಷಯಕ್ಕೂ ತನಗೂ ಸಂಬಂಧ ಇಲ್ಲ ಎಂಬಂತೆ ಪಕ್ಕಕ್ಕೆ ಹೋಗಿ ದಿಯಾ ಜೊತೆ ಆಟ ಆಡೋದಕ್ಕೆ ಶುರು ಮಾಡಿದ ರುದ್ರ. ಆಗ ರಂಜಿನಿ ಇನ್ಸ್ಪೆಕ್ಟರ್ ಕಡೆ ನೋಡಿ,
ನಾನು ಆಮೇಲೆ ಬಂದು ನಿಮ್ಮ ಜೊತೆ ಮಾತಾಡ್ತೀನಿ. ಇಲ್ಲಿ ಯಾರೂ ನನ್ನ ಕಿಡ್ನಾಪ್ ಮಾಡಿಲ್ಲ, ನನ್ನ ಇಷ್ಟದಂತೆ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ಲು. ಅದೇನು ಮೇಡಮ್, ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದ್ರು, ಇನ್ನು ಕಿಡ್ನಾಪ್ ಮಾಡಿಲ್ಲ ಅಂತಿದ್ದೀರಲ್ಲ. ನಿಮಗಾಗಿ ನಿಮ್ಮ ಹಸ್ಬೆಂಡ್ ತುಂಬ ಕಾಯ್ತಾ ಇದ್ದಾರಲ್ಲಿ. ಪಾಪ ರಾತ್ರಿ ಸ್ಟೇಷನ್ಗೆ ಬಂದು ಬಹಳ ಬೇಜಾರು ಮಾಡಿಕೊಂಡ್ರು. ಅದಕ್ಕೆ ಅವ್ರ ಸಂಕಟ ನೋಡೋಕ್ಕಾಗದೆ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ ಇನ್ಸ್ಪೆಕ್ಟರ್. ಆ ಮಾತಿಗೆ ಹಸ್ಬೆಂಡ್ ಯಾರೇ, ನಿನಗೆ ಮದುವೆ ಆಗಿದೆಯಾ ಅಂತ ಗಾಬರಿಯಿಂದ ಕೇಳಿದ್ಲು ಮಾಲತಿ. ಇಲ್ಲಮ್ಮ, ನನಗೆ ಮದುವೆ ಆಗಿಲ್ಲ, ಸ್ವಲ್ಪ ಸುಮ್ಮನಿರು ಅಂತ ಇನ್ಸ್ಪೆಕ್ಟರ್ ಕಡೆ ತಿರುಗಿ, ನೋಡಿ ಏನಿದ್ರು ನಾನು ವರುಣ್ ಜೊತೆ ಮಾತಾಡ್ತೀನಿ, ಇಲ್ಲಿ ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಿದ್ದೀನಲ್ಲ, ನೀವು ಹೊರಡಿ ಅಂತ ಹೇಳಿದ್ಲು ರಂಜಿನಿ. ಇಲ್ಲ ಮೇಡಮ್, ನೀವು ಇಲ್ಲಿದ್ದೀರಿ ಅಂತ ಗೊತ್ತಾದ ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗದೆ ಹೇಗಿರಲಿ? ಯಾರಾದರೂ ನಿಮ್ಮನ್ನು ಬೆದರಿಸ್ತಿದ್ದಾರಾ? ಅದನ್ನು ಹೇಳಿ, ಅವ್ರನ್ನ ಅರೆಸ್ಟ್ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತಂದ ಇನ್ಸ್ಪೆಕ್ಟರ್. ನನ್ನನ್ನು ಯಾರೂ ಬೆದರಿಸ್ತಿಲ್ಲ ಅಂತ ಅಂದ್ಲು ರಂಜಿನಿ. ಅಷ್ಟರಲ್ಲಿ ವಿಷಯ ಸ್ವಲ್ಪ ಅರ್ಥವಾದ ಕವಿತಾ ತಕ್ಷಣ ಮಧ್ಯಪ್ರವೇಶಿಸಿ, ಏನು ನಡೀತಿದೆ ರಂಜಿನಿ, ಅವ್ನು ಶ್ವೇತಾ ವರುಣ್ ಅಂತಿದ್ರೆ ನೀನು ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ಯಾ? ನೀನು ಯಾರು ಅಂತ ಅವನಿಗೆ ಹೇಳು, ಅವನು ಹೊರಟು ಹೋಗ್ತಾನೆ ಅಂತ ಅಂದ್ಲು. ಆ ಮಾತಿಗೆ ರುದ್ರನ ಕಡೆ ನೋಡಿದ್ಲು ರಂಜಿನಿ. ರುದ್ರ ಯಾವುದಕ್ಕೂ ತನಗೂ ಸಂಬಂಧ ಇಲ್ಲ ಎಂಬಂತೆ ದಿಯಾಗಿ ಫೋನ್ನಲ್ಲಿ ಫೋಟೋಗಳನ್ನು ತೋರಿಸ್ತಾ ಇದ್ದಾನೆ. ಅದಕ್ಕೆ ಇನ್ಸ್ಪೆಕ್ಟರ್ ಕಡೆ ನೋಡಿ, ನಾನು ಶ್ವೇತಾ ವರುಣ್ ಅಲ್ಲ, ನಾನು ರಂಜಿನಿ, ಆಯಿತಾ? ನಾನು ಯಾರೂ ಕಿಡ್ನಾಪ್ ಮಾಡಿಲ್ಲ, ಇನ್ನು ನೀವು ಹೋಗಬಹುದು ಅಂದ್ಲು ರಂಜಿನಿ. ಇವಳೇನು ಈಗ ಮಾತಾಡ್ತಿದ್ದಾಳೆ? ಅಲ್ಲಿ ಅವರೇನು ನನ್ನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಅಂತಿದ್ದಾರೆ ಅಂತ ಒಂದು ಕ್ಷಣ ಯೋಚಿಸಿದ ಇನ್ಸ್ಪೆಕ್ಟರ್ ತಕ್ಷಣವೇ, ಸರಿ, ನೀವು ಶ್ವೇತಾ ವರುಣ್ ಆದ್ರೇನು, ರಂಜಿನಿ ಆದ್ರೇನು, ಮಿಸ್ಟರ್ ವರುಣ್ ತನ್ನ ಹೆಂಡತಿನ ರುದ್ರ ಕಿಡ್ನಾಪ್ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಅವನ್ನ ಕರ್ಕೊಂಡು ಹೋಗಲೇಬೇಕು ಅಂದ. ಆ ಮಾತಿಗೆ ಸೀರಿಯಸ್ ಆಗಿ ಅವನ ಕಡೆ ನೋಡಿ, ನಿನ್ನ ಹೆಸರೇನು ಅಂತ ಕುಳಿತಲ್ಲಿಂದಲೇ ಕೇಳಿದ ರುದ್ರ. ತನ್ನ ಗೌರವ ಕೊಡದೆ ಹತ್ರ ಬರದೆ ಹಾಕಿ ಕೇಳ್ತಿರೋದಕ್ಕೆ ಸಿಟ್ಟು ಬಂದರು ಇನ್ಸ್ಪೆಕ್ಟರ್. ನಿಮ್ಗೆ ಯಾಕೆ ಹೇಳಬೇಕು? ಮೊದಲು ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ, ಅರೆಸ್ಟ್ ವಾರೆಂಟ್ ಕೂಡ ನನ್ನ ಹತ್ರ ಇದೆ, ಬಂದು ಪೊಲೀಸ್ ಜೀಪ್ ಹತ್ತಿ ಅಂದ. ಅವನು ಹೇಳೋದಿಲ್ಲ ಅಂತ ಅರ್ಥವಾದ ರುದ್ರ ತಕ್ಷಣ ಇನ್ಸ್ಪೆಕ್ಟರ್ ಡ್ರೆಸ್ ಮೇಲಿದ್ದ ನೇಮ್ ಪ್ಲೇಟ್ ನೋಡಿ ಒಂದು ನಂಬರ್ಗೆ ಫೋನ್ ಮಾಡ್ದ. ಆ ಕಡೆಯಿಂದ ಫೋನ್ ಎತ್ತುತ್ತಿದ್ದಂತೆ ನಡೀತಿರೋ ವಿಷಯವನ್ನು ಒಂದೇ ಮಾತಿನಲ್ಲಿ ಹೇಳಿ ಫೋನ್ ಇಟ್ಟ. ಅದೆಲ್ಲವನ್ನು ಕೇಳಿಸ್ಕೊಂಡ ಇನ್ಸ್ಪೆಕ್ಟರ್, ನೀವು ಯಾರಿಗೆ ಫೋನ್ ಮಾಡಿದರೂ ಈಗ ನಿಮ್ಮ ಅರೆಸ್ಟ್ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಅನಾವಶ್ಯಕವಾಗಿ ನಮ್ಮ ಸಮಯ ಹಾಳು ಮಾಡದೆ ಬನ್ನಿ ಅಂತಂದ. ಆ ಮಾತಿಗೆ ರುದ್ರ ಅವನ ಕಡೆ ನೋಡಿ ಸಣ್ಣ ನಕ್ಕು, ಅಷ್ಟು ಆತ್ರ ಯಾಕೆ, 1 ನಿಮಿಷ ತಾಳು ಅಂತಂದ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಮೊಬೈಲ್ ರಿಂಗ್ ಆಯಿತು. ಅದನ್ನು ನೋಡಿದ ಇನ್ಸ್ಪೆಕ್ಟರ್ ತನ್ನ ಮೇಲಧಿಕಾರಿಯಿಂದ ಕರೆ ಬಂದಿರೋದನ್ನು ಕಂಡು ತಕ್ಷಣವೇ ಫೋನ್ ಎತ್ತಿ, ಗುಡ್ ಮಾರ್ನಿಂಗ್ ಸರ್ ಅಂತಂದ. ಗುಡ್ ಮಾರ್ನಿಂಗ್, ಎಲ್ಲಿದೆಯಾ? ಏನೋ ಮಿಸ್ಟರ್ ರುದ್ರ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗಿದೆಯಂತೆ, ಅವ್ರು ಯಾರು ಅಂತ ನಿನಗೆ ಗೊತ್ತಿದೆಯಾ ಅಂತ ಆಫೀಸರ್ ಕೇಳಿದ್ರು. ಅದು ಸರ್, ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಬಂದೆ ಅಂತಂದ ಇನ್ಸ್ಪೆಕ್ಟರ್. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಯಾರ ಹತ್ರ ಬೇಕಾದರೂ ಹೋಗ್ತೀಯಾ? ತನಿಖೆ ಮಾಡೋ ಕೆಲಸ ಇಲ್ವಾ? ನಿಜಕ್ಕೂ ಯಾವ ಕಾರಣಕ್ಕಲ್ಲಿಗೆ ಹೋಗಿದೆಯಾ ಅಂತ ಆಫೀಸರ್ ಗುಡುಗಿದ್ರು. ಮಿಸ್ಟರ್ ವರುಣ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರ ವೈಫ್ ಇಲ್ಲೇ ಇದ್ದಾರೆ, ಆದರೆ ಇಲ್ಲಿಗೆ ಬಂದ ಮೇಲೆ ತಾನು ಶ್ವೇತಾ ವರುಣ್ ಅಲ್ಲ ರಂಜಿನಿ ಅಂತ ಹೇಳ್ತಿದ್ದಾಳೆ, ಎಲ್ಲ ಗೊಂದಲವಾಗಿದೆ ಸರ್, ಅದಕ್ಕೆ ಮಿಸ್ಟರ್ ರುದ್ರ ಅವ್ರನ್ನ ಅರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೇ ಸರ್ ಅಂತಂದ ಇನ್ಸ್ಪೆಕ್ಟರ್. ನೀನು ಅವ್ರನ್ನ ಅರೆಸ್ಟ್ ಮಾಡೋ ಅಗತ್ಯ ಇಲ್ಲ, ವಾಪಸ್ ಬಾ ಅಂತಂದರು ಆಫೀಸರ್. ನಾನು ವಾಪಸ್ ಹೋದರೆ ವರುಣ್ ಕೊಟ್ಟ ಹಣ ಎಲ್ಲ ಹೋಗುತ್ತೆ ಅಂತ ಗಾಬರಿಗೊಂಡ ಇನ್ಸ್ಪೆಕ್ಟರ್. ಅದು ಸರ್, ವರುಣ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅಂತಿರುವಾಗ, ಅವನು ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತು, ನಿನಗೆ ಲಂಚ ಕೊಟ್ಟಿರೋದು ಗೊತ್ತು, ಮರ್ಯಾದೆಯಿಂದ ವಾಪಸ್ ಬರ್ತೀಯಾ ಅಥವಾ ಕಾನೂನು ಬಾಹಿರ ಕೆಲಸ ಮಾಡ್ತಿದ್ಯಾ ಅಂತ ಸಸ್ಪೆಂಡ್ ಮಾಡಲಾ ಅಂತ ಆಫೀಸರ್ ಕೇಳಿದರು. ಆ ಮಾತಿಗೆ ಅಮ್ಮೋ, ಸ್ವಲ್ಪ ಹಣಕ್ಕಾಗೋದ್ರೆ ಕೆಲಸವೇ ಹೋಗುತ್ತೆ ಅಂತ ಟೆನ್ಷನ್ ಆದ ಇನ್ಸ್ಪೆಕ್ಟರ್, ಇಲ್ಲ ಸರ್, ಇಲ್ಲ, ವಾಪಸ್ ಬರ್ತಿದ್ದೀನಿ ಅಂತ ಹೇಳಿದ್ರು. ಸರಿ ಮಿಸ್ಟರ್ ರುದ್ರ ಅವ್ರಿಗೆ ಸಾರಿ ಕೇಳಿ ವಾಪಸ್ ಬಾ ಅಂತ ಫೋನ್ ಕಟ್ ಮಾಡ್ದ ಆಫೀಸರ್. ಅದಕ್ಕೆ ರುದ್ರನ ಕಡೆ ನೋಡಿದ ಇನ್ಸ್ಪೆಕ್ಟರ್, ತುಂಬ ಸಾರಿ ರುದ್ರ ಅವರೇ, ನಮ್ಮ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಅಲ್ಲಿವರೆಗೆ ಉದ್ಘಟತನದಿಂದ ಮಾತಾಡಿದ ಇನ್ಸ್ಪೆಕ್ಟರ್ ಒಮ್ಮೆಗೆ ತಣ್ಣಗಾಗಿದ್ದನ್ನು ಕಂಡು, ರುದ್ರ ಏನೋ ದೊಡ್ಡ ಪ್ರಯತ್ನವನ್ನೇ ಮಾಡಿದಾನೆ ಅಂತ ಅರ್ಥವಾದ ರಂಜನಿಗೆ ತನ್ನ ಅರಿವಿಲ್ಲದೆಯೇ ಸಣ್ಣ ಭಯ ಶುರುವಾಯಿತು. ಇನ್ನು ಹೊರಬಂದ ಇನ್ಸ್ಪೆಕ್ಟರ್ ತಕ್ಷಣ ವರುಣ್ಗೆ ಫೋನ್ ಮಾಡ್ದ. ರಾತ್ರಿ ಪೂರ್ತಿ ಕುಡಿದು ಗಾಢ ನಿದ್ದೆಯಲ್ಲಿದ್ದ ವರುಣ್ ಆ ಫೋನ್ ಕಾಲನ್ನು ರಿಸೀವ್ ಮಾಡಲೇ ಇಲ್ಲ. ಇನ್ಸ್ಪೆಕ್ಟರ್ ಪದೇ ಪದೇ ಫೋನ್ ಮಾಡ್ತಿರೋದಕ್ಕೆ ಬೇಸರದಿಂದ ಫೋನ್ ಎತ್ತಿ ಯಾರು ಮಾಡ್ತಿದ್ದಾರೆ ಅಂತ ನೋಡದೆ ಕಿವಿಗಿಟ್ಕೊಂಡ ವರುಣ್ ಅತ್ತ ಕಡೆಯಿಂದ ಇನ್ಸ್ಪೆಕ್ಟರ್ ಮಾತಾಡ್ತಾ, ಸರ್, ಇಲ್ಲಿ ನಿಮ್ಮ ಮಿಸ್ಸಸ್ ಶ್ವೇತಾ ಅವರಿದ್ದಾರೆ, ಆದರೆ ಅವ್ರನ್ನ ಶ್ವೇತಾ ಅಲ್ಲ ರಂಜಿನಿ ಅಂತ ಅಂತಿದ್ದಾರೆ ಅಂತ ಅಂದ. ಆ ಮಾತಿಗೆ ಒಮ್ಮೆಲೆ ನಿದ್ದೆ ತಿಳಿಯಾಗಿ ವರುಣ್ ಎದ್ದ ದಬಕ್ಕನೆ ಎತ್ಕೋತ
ಅವನ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರ್ತಿದ್ದಕ್ಕೆ ಸರ್ ಇದ್ದೀರಾ ಅಂತ ಕೇಳಿದ ಇನ್ಸ್ಪೆಕ್ಟರ್. ಇದ್ದೀನಿ, ಆದರೆ ಅವಳು ಹಾಗೆ ಹೇಳೋದೇನು? ಅಷ್ಟಾದರೂ ನೀವು ಸುಮ್ಮನೆ ಇದ್ದೀರಾ? ಮೊದಲು ಆ ರುದ್ರನನ್ನು ಅರೆಸ್ಟ್ ಮಾಡಿ, ಆಮೇಲೆ ಅವಳ ವಿಷಯ ನಾನು ನೋಡ್ಕೊಳ್ತೀನಿ ಅಂತಂದ ವರುಣ್. ಆ ಪ್ರಯತ್ನ ಕೂಡ ಮಾಡಿದೆ ಸರ್, ಆದರೆ ಮೇಲಧಿಕಾರಿಗಳಿಂದ ಫೋನ್ ಬಂತು. ರುದ್ರ ಅವ್ರಿಗೆ ಸಾರಿ ಕೇಳಿ ಹೊರ ಬರಬೇಕಾಯಿತು. ಇನ್ನು ಈ ಕೇಸ್ನಲ್ಲಿ ನಾವು ಏನೂ ಮಾಡೋದಕ್ಕಾಗಲ್ಲ. ಬೇಕಿದ್ರೆ ನೀವು ಕೊಟ್ಟು ಹಣ ವಾಪಸ್ ಕೊಡ್ತೀನಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ ಇನ್ಸ್ಪೆಕ್ಟರ್. ಸರಿ, ಮೊದಲು ಅವರು ಎಲ್ಲಿದ್ದಾರೆ ಅಂತ ಹೇಳು ಅಂತ ತಕ್ಷಣ ಇದು ರೆಡಿ ಆಗ್ತಾ ಕೇಳ್ದ ವರುಣ್. ಸರಿ ಸರ್, ಲೊಕೇಶನ್ ಕಳಿಸ್ತಿದ್ದೀನಿ ಅಂತ ಫೋನ್ ಇಟ್ಟ ಇನ್ಸ್ಪೆಕ್ಟರ್. ರುದ್ರ ಅವರಿರೋ ಲೊಕೇಶನ್ ಕಳಿಸಿ ಅಲ್ಲಿಂದ ಹೋದ. ಬೇಗ ರೆಡಿಯಾದ ವರುಣ್ ಕೂಡಲೇ ಇನ್ಸ್ಪೆಕ್ಟರ್ ಕಳಿಸಿದ ಲೊಕೇಶನ್ಗೆ ಹೋದ. ಅವನು ಹೋಗುವಷ್ಟರಲ್ಲಿ ಕವಿತಾ ಮಾಲತಿ ಜೊತೆ ಮಾತಾಡ್ತಾ ಕೂತಿದ್ಲು ರಂಜನಿ. ಯಾಕಿಷ್ಟು ವರ್ಷ ನಮ್ಮಿಂದ ದೂರ ಇದ್ದೆ ರಂಜನಿ ಅಂತ ಬೇಸರದಿಂದ ಕೇಳಿದ್ರು ಮಾಲತಿ. ನೀನಿಲ್ಲದೆ ನಿಮ್ಮಮ್ಮ ಎಷ್ಟು ಸಂಕಟಪಟ್ಟರು ಗೊತ್ತಾ? ನಮ್ಮನ್ನು ಬಿಟ್ಟು ನಿನಗೆ ಹೇಗಿರಬೇಕಂತ ಅನ್ನಿಸ್ತು ಅಂತ ಕೇಳಿದ್ಲು ಕವಿತಾ. ರಂಜನಿ ಏನು ಹೇಳಬೇಕಂತ ತಿಳಿದೆ ಮಧ್ಯೆ ರುದ್ರನ ಕಡೆ ನೋಡ್ತಾ ತಲೆ ತಗ್ಸಿ ಕೂತಿದ್ಲು. ಮತ್ತೊಂದೆಡೆ ದಿಯಾ ಮತ್ತು ರುದ್ರ ಇಬ್ಬರು ಮೊಬೈಲನ್ನು ಟಿ.ವಿ ಕನೆಕ್ಟ್ ಮಾಡಿಕೊಂಡು ವಿಡಿಯೋ ಗೇಮನ್ನು ಆಡ್ತಿದ್ರು. ಬಾಗಿಲು ಲಾಕ್ ಆಗಿರೋದು ಕಾರಣ ಒಮ್ಮೆ ಬಾಗಿಲು ತಳ್ಕೊಂಡು ಒಳಗೆ ಬಂದ ವರುಣ್ಗೆ ಅಲ್ಲಿದ್ದ ದೃಶ್ಯ ನೋಡಿ ವಿಪರೀತ ಕೋಪ ಬಂತು. ಅದಕ್ಕೆ ಮಾಲತಿ ಮತ್ತು ಕವಿತಾ ಮಧ್ಯೆ ಕೂತಿದ್ದ ರಂಜಿನಿಯನ್ನು ಮೇಲೆಪ್ಸಿ ಕೆನ್ನೆಗೆ ಜೋರಾಗಿ ಒಂದು ಬಾರಿಸ್ದ. ಆ ಹೊಡೆತಕ್ಕೆ ರಂಜಿನಿ ಮತ್ತೆ ಸೋಫಾದ ಮೇಲೆ ಬಿದ್ದಳು. ರುದ್ರನ್ ಮನೆಯಲ್ಲಿದ್ದ. ರಂಜಿನಿ ನೋಡಿದ್ದ ವರುಣ್ ಕೋಪ ತಡೀಲಾಗದೆ ಅವಳಿಗೆ ಹೊಡೆದಿದ್ದ. ಮಗಳ ಜೊತೆ ವಿಡಿಯೋ ಗೇಮ್ ಆಡ್ತಿದ್ದ ರುದ್ರನ ಮುಷ್ಟಿ ಬಿಗಿತು. ಆದರೆ ಅವನು ಅಲ್ಲಿಂದ ಕಿಂಚಿತ್ತೂ ಕದಲಿಲ್ಲ. ಮಾಲತಿ ಮತ್ತು ಕವಿತಾ ಕೂಡ ಕೋಪದಿಂದ ಅವನ್ನ ನೋಡಿದ್ರು. ಮಾಲತಿ ರಂಜಿನಿನ ಹಿಡ್ಕೊಂಡ್ರೆ ಕವಿತಾ ತಕ್ಷಣ ವರುಣನ್ನು ಹೊಡೆದು, ಯಾರೋ ನೀನು ನಮ್ಮ ಹುಡುಗಿ ಮೇಲೆ ಕೈ ಮಾಡ್ತೀಯಾ ಅಂತ ಕೋಪದಿಂದ ಕೂಗಾಡಿದ್ರು. ತಕ್ಷಣ ಕವಿತಾ ಅವರ ಗಂಟಲು ಹಿಡ್ಕೊಂಡ ವರುಣ್. ಅಷ್ಟೇ, ಒಂದು ಕ್ಷಣದಲ್ಲಿ ದಿಯಾಳನ ಪಕ್ಕಕ್ಕೆ ಸರಿಸಿ ಎದ್ದ ರುದ್ರ ಕವಿತಾ ಅವ್ರ ಕುತ್ತಿಗೆ ಮೇಲಿದ್ದ ವರುಣ್ ಕೈ ಹಿಡಿದು ಹಿಂದಕ್ಕೆ ತಿರುಗಿಸ್ದ. ನೋವಿನಿಂದ ವರುಣ್ ಜೋರಾಗಿ ಅಮ್ಮ ಅಂತ ಕೂಗ್ದ. ಏನೋ ಈಗ ಅಮ್ಮ ನೆನಪಾದ್ಲಾ? ನಿಮ್ಮಮ್ಮ ನೆನಪಿದ್ರೆ ಅಮ್ಮನ ಸಮಾನವಾದ ಇವರ ಮೇಲೆ ಕೈ ಹೇಗೆ ಮಾಡಿದೆ ಅಂತ ತಲೆಗೆ ಹೊಡೆದ ರುದ್ರ. ನೀನು ತುಂಬ ಅತಿ ಮಾಡ್ತಿದ್ಯಾ, ನನ್ನ ಕೈ ಬಿಡು ಅಂತಂದ ವರುಣ್. ನನ್ನ ಮನೆಗೆ ಬಂದು ನನ್ನವ್ರ ಮೇಲೆ ಕೈ ಹೇಗೆ ಮಾಡಿದೆ ಅಂತ ಕೇಳ್ದ ರುದ್ರ. ನೋವಿನಿಂದ ಒದ್ದಾಡ್ತಿದ್ದ ವರುಣ್, ಅವ್ರು ನನ್ನನ್ನು ಹೊಡೆದ್ರು ಅದಕ್ಕೆ ನಾನು ಹೊಡೆದೆ ಅಂದ. ಮತ್ತು ಅವರು ಮಗಳಂತಿರೋ ರಂಜನಿಗೆ ಹೊಡೆದ್ರೆ ಸುಮ್ಮನಿರ್ತಾರಾ ಅಂತ ಕೋಪದಿಂದ ಕೇಳಿದ್ರು ರುದ್ರ. ನಾನು ರಂಜನಿಗೆ ಹೊಡಿಲಿಲ್ಲ, ನನ್ನ ಹೆಂಡತಿ ಶ್ವೇತಾ ಹೊಡೆದೆ ಅಂತ ಸೊಕ್ಕಿನಿಂದ ಹೇಳಿದ ವರುಣ್. ಆ ಮಾತಿಗೆ ಸೀರಿಯಸ್ ಆಗಿ ವರುಣ್ ಕೈನ ಇನ್ನಷ್ಟು ಅದುಮಿ ಹಿಡಿದು ಬೆಂಕಿ ಉಗುಳುವ ಕಣ್ಣುಗಳಿಂದ ರಂಜನಿ ಕಡೆ ನೋಡಿದ ರುದ್ರ. ಆ ನೋಟದ ಬಿಸಿ ತಾಳಲಾರದೆ ರಂಜನಿ, ನಾನು ಶ್ವೇತಾ ಅಲ್ಲ, ನನ್ನ ಹೆಸರು ರಂಜನಿ ಅಂತ ಗಾಬರಿಯಿಂದ ಹೇಳಿದ್ಲು. ಆ ಮಾತಿಗೆ ಆಶ್ಚರ್ಯ ಪಡುತ್ತಾ, ಏನಂತಿದೆ ಶ್ವೇತಾ? ನೀನು ಯಾಕೆ ಸುಳ್ಳು ಹೇಳ್ತಿದ್ಯಾ? ನಿನ್ನನ್ನು ಇಲ್ಲಿ ಯಾರಾದರೂ ಬೆದರಿಸ್ತಿದ್ದಾರಾ? ನನ್ನ ಹತ್ರ ಹೇಳು, ನಾನು ನೋಡ್ಕೊಳ್ತೀನಿ ಅಂತಂದ ವರುಣ್. ಇಲ್ಲ, ನನ್ನನ್ನು ಇಲ್ಲಿ ಯಾರೂ ಬೆದರಿಸ್ತಿಲ್ಲ, ನಾನು ಶ್ವೇತಾ ಅಲ್ಲ ರಂಜನಿ ಅಂತಂದ್ಲು. ಆ ಮಾತಿಗೆ, ಹೌದಾ, ನೀನು ಶ್ವೇತಾ ಅಲ್ವಾ ರಂಜನಿನಾ ಅಂತ ನೇರವಾಗಿ ಅವಳನ್ನು ನೋಡ್ತಾ ಕೇಳಿದ ವರುಣ್. ಆ ನೋಟಕ್ಕೆ ಬೆದರಿದ ರಂಜನಿ, ನಾನು ರಂಜನಿನೇ ಅಂತಿರುವಾಗ, ಹೌದಾ, ಹಾಗಾದರೆ ದಿಯಾ ಯಾರು? ನಿನ್ನ ಮಗಳ, ನಮ್ಮಿಬ್ಬರ ಮಗಳ ಅಂತ ವ್ಯಂಗ್ಯವಾಗಿ ಕೇಳ್ದ ವರುಣ್. ರಂಜನಿ ಏನನ್ನೂ ಮಾತಾಡಲಾಗಲಿಲ್ಲ. ಏನಾಯ್ತಮ್ಮ? ಅವನು ಅಷ್ಟೆಲ್ಲ ಬೊಗಳ್ತಿದ್ರು ಬಾಯಿ ಮುಚ್ಕೊಂಡಿದೆಯಲ್ಲ, ದಿಯಾ ಯಾರ ಮಗಳು ಅಂತ ಜೋರಾಗಿ ಕೇಳಿದ್ಲು ಮಾಲತಿ. ದಿಯಾ ಅಂತ ಗಾಬರಿಯಿಂದ ರುದ್ರನ ಕಡೆ ನೋಡಿದ್ಲು ರಂಜನಿ. ಅವನ ಮುಖದಲ್ಲಿ ಕೋಪ ಇಲ್ಲ, ಕೋಪದ ಜಾಗದಲ್ಲಿ ನಾನಿದ್ದೀನಿ ಎಂಬ ಭರವಸೆ ಕಾಣಿಸ್ತಿದ್ರೆ, ದಿಯಾ ನನಗೆ ಮತ್ತು ರುದ್ರನಿಗೆ ಹುಟ್ಟಿದ ಮಗಳಮ್ಮ, ನಾನು ರಂಜನಿನೇ ಅಂತಂದ್ಲು. ಆ ಮಾತಿಗೆ ಕೋಪದಿಂದ ಉರಿದು ಹೋದ ವರುಣ್, ನೀನು ರಂಜನಿ ಅಂತ ಒಪ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ ಅಂತ ಬಾಯಿ ಜಾರ್ದ. ಅವನು ಬೆದರಿಸಿದ್ದಾನೆ ಅಂತ ತಿಳಿಯುತ್ತಿದ್ದಂತೆ ವರುಣ್ ತಲೆಗೆ ಇನ್ನೊಂದು ಏಟು ಹಾಕ್ತಾ ರುದ್ರ. ಮತ್ತೊಮ್ಮೆ ಅಮ್ಮ ಅಂತ ಕಿರ್ಚಿದ ವರುಣ್. ಅವನನ್ನು ಹಾಕಿ ಟಾರ್ಗೆಟ್ ಮಾಡಿದ್ರೆ ಹೊರಗೆ ಹೋಗಿ ಏನು ಮಾಡ್ತಾನೋ ಅಂತ ಭಯಪಡುತ್ತಲೇ, ನೋಡಿ ವರುಣ್, ನಾನು ಶ್ವೇತಾ ಅಲ್ಲ ರಂಜನಿ, ಅನಾವಶ್ಯಕವಾಗಿ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಿ ತೊಂದರೆ ಮೈ ಮೇಲೆ ಹೇಳ್ಕೊಳ್ಬೇಡಿ ಅಂದ್ಲು. ಹೌದಾ, ಸರಿ, ಹಾಗಾದರೆ ನಿನ್ನ ವೀಸಾ ಪಾಸ್ಪೋರ್ಟ್ ಎಲ್ಲಿದೆ? ನಿನಗೆ ಪ್ಯಾರಿಸ್ ಸಿಟಿಸನ್ಶಿಪ್ ಕೂಡ ಇದೆ, ಅವುಗಳ ಕಥೆ ಏನು? ಆದರೆ ಶ್ವೇತಾ ವೈಫ್ ಆಫ್ ವರುಣ್ ಅಂತಿದೆ. ಅಷ್ಟೇ ಅಲ್ಲ, ದಿಯಾ ಡಾಟರ್ ಆಫ್ ವರುಣ್ ಮತ್ತು ಶ್ವೇತಾ ಅಂತಿದೆ. ನೀವು ದಿಯಾಳನ್ನು ದೇಶ ದಾಟಿಸ್ಬೇಕಂದ್ರೆ ನನ್ನ ಪರ್ಮಿಷನ್ ಬೇಕೇ ಬೇಕು ಅಂತಂದ ವರುಣ್. ಆ ಮಾತನ್ನು ಕೇಳಿ ಭಯದಿಂದ ರುದ್ರನ ಕಡೆ ನೋಡಿದ್ಲು ರಂಜನಿ. ಅಷ್ಟೇ, ರುದ್ರ ವರುಣ್ ನನ್ನ
ಮುಂದೆ ಎಳೆದು ಹೊಟ್ಟೆ ಗಟ್ಟಿಯಾಗಿ ಒಂದು ಗುದ್ದಿದ. ಆ ಹೊಡೆತಕ್ಕೆ ವರುಣ್ ಕೆಳಗೆ ಬಿದ್ದ. ಅವನು ಎದೆ ಮೇಲೆ ಕಾಲಿಟ್ಟು ತುಳಿತಾ, ಏನೋ ನನ್ನ ಮುಂದೆ ನನ್ನ ರಂಜನಿನ ಬೆದರಿಸ್ತೀಯ, ನಿನಗೆಷ್ಟು ಧೈರ್ಯ, ನಿನ್ನ ಬೆದರಿಕೆ ನೋಡ್ತಿದ್ರೆ ಅವಳನ್ನ ನೀನೇ ಪ್ಯಾರಿಸ್ ಕರ್ಕೊಂಡು ಹೋಗಿದ್ಯಾ ಅಂತ ನಿನ್ನ ಮಾತುಗಳೆಲ್ಲ ಅರ್ಥ ಆಗ್ತಿದೆ. ಅವಳನ್ನ ಯಾಕೆ ಪ್ಯಾರಿಸ್ ಕರ್ಕೊಂಬಂದೆ ಅಂತ ಕೇಳಿದ ರುದ್ರ. ಆ ಮಾತಿಗೆ ತಾನು ಮಾಡಿದ ತಪ್ಪೇನು ಅಂತ ಅರ್ಥವಾದ ವರುಣ್ ಅನಾವಶ್ಯಕವಾಗಿ ಅವನ ಮುಂದೆ ಬಾಯಿ ಬಿಟ್ನಲ್ಲ ಅಂತ ಅಂದ್ಕೊಂಡ. ಅದನ್ನು ಗಮನಿಸಿದ ರುದ್ರ ಅಂದ್ಕೊಂಡಿದ್ದು ಸಾಕೋ ವಿಷಯ ಏನಂತ ಹೇಳ್ತೀಯಾ ಅಥವಾ ನಿನ್ನ ಅಂತ್ಯ ಈಗಲೇ ನೋಡ್ಲಾ ಅಂತ ಕೇಳಿದ. ಏನೂ ಇಲ್ಲ, ನನ್ನ ಹತ್ರ ಯಾವ ಸತ್ಯನೂ ಇಲ್ಲ. ನನ್ನ ಹೆಂಡತಿ ಶ್ವೇತಾ, ಮರ್ಯಾದೆಯಿಂದ ನನ್ನ ಹೆಂಡತಿ ಮತ್ತು ಮಗಳನ್ನು ನನ್ನ ಜೊತೆ ಕಳಿಸು, ಇಲ್ಲದಿದ್ದರೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ ಎಂದ ವರುಣ್. ಅದಕ್ಕೆ ಕಾಲಿನಿಂದ ವರುಣ್ ಬಾಯಿಗೆ ಒಂದು ಒದೆ ಕೊಟ್ಟ ರುದ್ರ. ಆ ಹೊಡೆತಕ್ಕೆ ಬಾಯಿ ಒಡೆದು ಹಲ್ಲು ಉದುರಿ ರಕ್ತ ಬರ್ತಿತ್ತು. ಆ ಹೊಡೆತದ ನಂತರ ಅವನು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವನನ್ನು ಎಳ್ಕೊಂಡು ಹೋಗಿ ಅಲ್ಲೇ ಇದ್ದ ಸ್ಟೋರ್ ರೂಮ್ ಒಳಗೆ ಎಸೆದ ರುದ್ರ ಬಾಗಲು ಹಾಕ್ದ. ಆಮೇಲೆ ರಂಜನಿ ಕಡೆ ಸೀರಿಯಸ್ ಆಗಿ ನೋಡ್ತಾ, ನಿಜಕ್ಕೂ ಏನಾಯಿತು ರಂಜನಿ, ನೀನು ಹೇಗೆ ಇಲ್ಲಿವರೆಗೆ ಬಂದೆ ಅಂತ ಕೇಳ್ದ ರುದ್ರ. ಆ ಮಾತಿಗೆ ಒಮ್ಮೆಲೆ ಹಳೆ ನೆನಪುಗಳು ಮರುಕಳಿಸಿ ರಂಜನಿಗೆ ವಿಪರೀತ ಸುಸ್ತನ್ನಿಸ್ತು. ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರೆದಿದ್ದಕ್ಕೆ, ನಿನ್ನನ್ನು ಕೇಳ್ತಿರೋದು, ನಿಜವಾಗ್ಲೂ ಏನಾಯಿತು, ನೀನು ಇಲ್ಲಿಗೆ ಹೇಗೆ ಬಂದೆ, ನೀನಾಗಿ ಹೇಳ್ತೀಯಾ ಅಥವಾ ನಾನು ತಿಳ್ಕೊಳ್ಳ ಅಂತ ಕೇಳ್ದ. ಆಗಲೇ ಯಾವುದು ದೊಡ್ಡ ಬಂಡೆ ಹೊತ್ತಂತೆ ಒತ್ತಡ ಅನುಭವಿಸ್ತಿದ್ದ ರಂಜನಿ ಹಾಗೆ ಕಣ್ತಿರುಗಿ ರುದ್ರನ ಮೇಲೆ ಬಿದ್ದುಬಿಟ್ಲು. ಅವಳನ್ನು ಹಿಡ್ಕೊಂಡ ರುದ್ರ ಹಾಗೆ ಸೋಫಾದ ಮೇಲೆ ಮಲಗಿಸ್ದ. ರುದ್ರ ಇನ್ನು ಅವಳನ್ನು ಪೀಡಿಸೋದಕ್ಕೆ ಇಷ್ಟಪಡಲಿಲ್ಲ. ಅದಕ್ಕೆ, ಆಂಟಿ, ಅವಳ ಮುಖದ ಮೇಲೆ ನೀರು ಚುಮುಕಿಸಿ, ಕಣ್ಣು ತೆರೆದ ಮೇಲೆ ಸ್ವಲ್ಪ ಮಜ್ಜಿಗೆ ಕೊಡಿ, ಬಿ ಪಿ ಕಡಿಮೆ ಆಗುತ್ತೆ. ನಾನು ಬರೋವರೆಗೆ ಆ ರೂಮ್ ಬಾಗಿಲು ತೆರೀಬೇಡಿ, ಅವಳನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ ಅಂತ ರುದ್ರ ಸಿಟ್ಟಿಂದ ಹೊರಗೆ ಹೋಗುವಾಗ, ರುದ್ರ ಅಂತ ಕರೆದ್ಲು ದಿಯಾ. ಆ ಕರೆಯಿಂದ ಪಾಪುವಿನ ಕಡೆ ನೋಡ್ದ ರುದ್ರನ ಮುಖ ಪ್ರಶಾಂತವಾಗಿ ಬದಲಾಯಿತು. ಏನು ದಿಯಾ ಅಂತ ಕೇಳ್ದ. ನಾನು ನಿನ್ನ ಜೊತೆ ಬರ್ತೀನಿ ಅಂದ್ಲು ದಿಯಾ. ಪಾಪುವಿನ ಮುಖದಲ್ಲಿ ಯಾವುದೋ ಆತಂಕ ಕಂಡು, ಬಾ ಅಂತ ಕೈ ಚಾಚಿದ ರುದ್ರ. ದಿಯಾ ಓಡ್ ಬಂದು ರುದ್ರನ ಕೈಯಲ್ಲಿ ಸೇರಿಕೊಂಡ್ಳು. ಪಾಪುವನ್ನು ಕರ್ಕೊಂಡು ರುದ್ರ ಹೊರಗೆ ಹೋದ. ಅವನು ಹೇಳಿದಂತೆ ಸ್ವಲ್ಪ ನೀರು ಚುಮುಕಿಸಿದಾಗ ರಂಜನಿ ಮೆಲ್ಲ ಕಣ್ತೆರೆದು ಸುತ್ತಲೂ ನೋಡಿದ್ಲು. ಅಲ್ಲಿ ರುದ್ರ ಅಥವಾ ದಿಯಾ ಇರಲಿಲ್ಲ. ಏನಾಯಿತು, ಯಾಕೆ ಹೀಗೆ ಬಿದ್ದೆ ಅಂತ ಕೇಳಿದ್ಲು ಮಾಲತಿ. ಆ ಮಾತಿಗೆ ಮತ್ತೆ ನಡೆದದ್ದೆಲ್ಲ ನೆನಪಾಗಿ ರಂಜನಿ ಅತ್ತುಬಿಟ್ಲು. ಇನ್ನು ಅವಳನ್ನು ಹೆಚ್ಚು ಪೀಡಿಸೋದು ಬೇಡ ಅಂತ ತಕ್ಷಣ ಅವಳಿಗೆ ಮಜ್ಜಿಗೆ ಕುಡಿಸಿ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಹೇಳಿದ್ಲು ಮಾಲತಿ. ದಿಯಾ ಎಲ್ಲಿದ್ದಾಳಮ್ಮ ಅಂತ ಕೇಳಿದ್ಲು ರಂಜನಿ. ಅವಳು ಅಪ್ಪನ ಜೊತೆ ಹೊರಗೆ ಹೋಗಿದ್ದಾಳೆ, ರುದ್ರ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ನೀನು ಗಾಬರಿ ಪಡಬೇಡ ಅಂತಂದ್ಲು ಕವಿತಾ. ಆ ಮಾತಿಗೆ ಸುಮ್ಮನಾಗಿ ರೂಮ್ಗೆ ಹೋಗಿ ವಿಶ್ರಾಂತಿ ಪಡೆದ್ಲು ರಂಜನಿ. ಮತ್ತೊಂದೆಡೆ ಮಕ್ಕಳಿಗಾಗಿ 2-3 ಕಡೆ ಪ್ರಯತ್ನಿಸಿದ ಅನಸೂಯ ಮತ್ತು ವೀರ ಇಬ್ಬರು ತಮ್ಮ ಮಕ್ಕಳು ಹುಟ್ಟೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಆದರೆ ಒಂಟಿತನ ಅನುಭವಿಸ್ತಿರೋ ಅನಸೂಯಾಳಿಗೆ ಈಗ ಒಬ್ರಿಗಾಗೊಬ್ರು ಬದುಕ್ತಿರುವಂತ ಅನ್ನಿಸ್ತಿಲ್ಲ. ಇಬ್ಬರು ಸೇರಿ ಬೇರೆಯವರಿಗಾಗಿ ಬದುಕಬೇಕಂತ ಅನ್ನಿಸ್ತಿದೆ. ಅವಳ ನೋವು ಗಮನಿಸಿದ ವೀರ, ಒಂದು ದಿನ ಹೋಗಲಿ, ನಿನ್ನ ಮಕ್ಕಳನ್ನೇ ಕರ್ಕೊಂಡು ಬರೋಣವಾ ಅನಸೂಯ ಅಂತ ಕೇಳ್ದ. ಆ ಮಾತಿಗೆ ಸಣ್ಣಗೆ ನಕ್ಕು, ನನ್ನ ಮಕ್ಕಳು ಅಂತ ನೀನೇ ಹೇಳ್ತಿದ್ಯಾ, ಆಗ ಅವರು ನಮ್ಮಿಬ್ಬರ ಮಕ್ಕಳು ಹೇಗಾಗ್ತಾರೆ, ಅದಕ್ಕೆ ಬದಲು ಅನಾಥಾಶ್ರಮದಿಂದ ತರೋದು ಒಳ್ಳೇದಲ್ವೇ ಅಂತ ಕೇಳಿದ್ಲು ಅನಸೂಯ. ಅವಳು ನೋವು ಮನಸ್ಸಿಗೆ ತಟ್ಟಿ, ಸಾರಿ ಅನಸೂಯ, ನನ್ನ ಉದ್ದೇಶ ಅದಲ್ಲ, ನನಗೆ ನಿನ್ನ ಮಕ್ಕಳಾದರೂ ಒಂದೇ, ನನ್ನ ಮಕ್ಕಳಾದರೂ ಒಂದೇ, ಅವ್ರನ್ನ ಕರ್ಕೊಂಬಂದು ನಾವೇ ನೋಡ್ಕೊಳ್ಳೋಣ ಅಂತಂದ ವೀರ. ಆದರೆ ಅವರು ಕೊಡ್ತಾರೋ ಇಲ್ವೋ, ಒಂದು ವೇಳೆ ಅವರು ಕರ್ಕೊಂಡು ಹೋಗಿ ಅಂದರೂ ಬಹುಶಃ ಮಕ್ಕಳು ನನ್ನ ಹತ್ರ ಬರದೇ ಇರಬಹುದು ಅಂತಂದ್ಲು ಅನಸೂಯ. ನಾವು ಪ್ರಯತ್ನವೇ ಮಾಡದೆ ಬೇಜಾರು ಮಾಡ್ಕೊಳ್ಳೋದು ಸರಿಯಾ, ಇಬ್ಬರಿಗೆ ಯಾವುದೋ ತಪ್ಪು ಕೆಲಸ ಮಾಡದೆ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದೀವಿ, ಹಾಗಿರುವಾಗ ನಾವು ಸಂಪಾದಿಸಿದೆಲ್ಲ ತಿನ್ನೋದಕ್ಕಾದರೂ ಮಕ್ಕಳು ಬೇಕಲ್ವಾ, ಬೇರೆ ಯಾರೋ ತಿನ್ನೋದಕ್ಕಿಂತ ನಮ್ಮ ಮಕ್ಕಳು ತಿನ್ನಲಿ ಅಂತಂದ ವೀರ. ಗೊತ್ತಿಲ್ಲ ವೀರ, ಅವ್ರನ್ನ ಹೆದರಿಸೋ ಧೈರ್ಯ ನನಗಿಲ್ಲ ಅಂತಂದ್ಲು ಅನಸೂಯ. ಆಗಲೇ ಅನಸೂಯ, ವೀರನ ಹತ್ರ ಬಂದು 7 ವರ್ಷಗಳಾಗಿವೆ, ಮಕ್ಕಳು ಚಿಕ್ಕವರಿದ್ದಾಗಲೇ ಅವಳು ಬಿಟ್ಟು ಬಂದಿದ್ಲು, ಈಗ ಅವರಿಗೆ 10 ವರ್ಷ ಆಗಿರಬಹುದು. ಆ ಮಕ್ಕಳಿಗೆ ನಾನು ನಿಮ್ಮ ತಾಯಿ ಅಂತ ಹೇಳ್ಕೊಳ್ಳೋದಕ್ಕೆ ಅವಳಿಗೆ ಭಯ ಆಗ್ತಿದೆ. ಆದರೆ ಅವಳ ಭಯವನ್ನು ಹಾಗೆ ಇರೋದಕ್ಕೆ ಬಿಟ್ಟು ವೀರ ತನ್ನ ಪ್ರಯತ್ನವಾಗ ಆ ಮಕ್ಕಳ ಬಗ್ಗೆ ವಿಚಾರಿಸೋದಕ್ಕೆ ಶುರು ಮಾಡ್ದ. ಆ ವಿಚಾರಣೆಯಲ್ಲಿ ಅನಸೂಯಾಳ ಗಂಡ ಅವಳು ಹೋದ ಮೇಲೆ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನಂತ, ಮಕ್ಕಳು ತಮಗೆ ಅಡ್ಡಿ ಆಗ್ತಾರೆಂದು ಎಲ್ಲೋ ಅನಾಥಾಶ್ರಮಕ್ಕೆ ಸೇರಿಸಿದಾರಂತ ತಿಳಿಯಿತು. ಅದಕ್ಕೆ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ತನ್ನ ಮನುಷ್ಯರನ್ನು ಕಳಿಸಿದ ವೀರ. ಮತ್ತೊಂದೆಡೆ ಚಂದ್ರನನ್ನು ಹೊರಗೆ ತರೋದಕ್ಕೆ ತನ್ನ ಪ್ರಯತ್ನಗಳನ್ನು ರಹಸ್ಯವಾಗಿ ಶುರು ಮಾಡಿದ ವಿರಾಜ್.
ಚಂದ್ರನ ಜೊತೆ ಮಾತಾಡಿ ಬಂದ ಮೇಲೆ ಅವನು ಒಂದೇ ಒಂದು ಬಾರಿ ಕೂಡ ಮೌನಿತಾ ಕಣ್ಣಿಗೆ ಬೀಳಲಿಲ್ಲ. ರಾಜಕೀಯವಾಗಿ ಕೆಲಸ ಹೆಚ್ಚಾಗಿದ್ದರಿಂದ ಮಗ ಮಾಡೋ ಕೆಲಸಗಳ ಬಗ್ಗೆ ಮೌನಿತಾ ಗಮನ ಕೊಡಲಿಲ್ಲ. ಅದೇ ಅವಳು ಮಾಡಿದ ಬಹಳ ದೊಡ್ಡ ತಪ್ಪು. ಇನ್ನು ಸುರಭಿ ತಾನು ಫಾರಿನ್ಗೆ ಹೋಗಲು ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಿದ್ದಾಳೆ. ಒಂದು ದಿನ ಸಂಜೆ ಒಂಟಿಯಾಗಿ ಬಾಲ್ಕನಿಯಲ್ಲಿ ಕೂತಿದ್ದಾಗ ವೀರೇಂದ್ರ ಫೋನ್ ಮಾಡಿದ್ರಿಂದ ಅವನ ಜೊತೆ ಮಾತಾಡ್ತಿದ್ಲು. ಹಾಯ್ ಸುರಭಿ, ಹೇಗಿದೆಯಾ? ಯಾಕೆ ಮದುವೆ ಫೋನ್ ಮಾಡ್ತಿಲ್ಲ ಅಂತ ಕೇಳಿದ ವೀರೇಂದ್ರ. ಏನಿಲ್ಲ ಬಾವ, ಸ್ವಲ್ಪ ಬ್ಯುಸಿ ಇದೆ, ಆಗಲಿಲ್ಲ ಅಂತಂದ್ಲು ಸುರಭಿ. ನಿಜವಾಗಿಯೂ ಬ್ಯುಸಿ ಇದೆಯಾ ಅಥವಾ ಬೇಕಂತಾನೆ ತಪ್ಪಿಸ್ಕೊಳ್ತಿದ್ಯಾ ಅಂತ ಅನುಮಾನದಿಂದ ಕೇಳಿದ ವೀರೇಂದ್ರ. ಆ ಮಾತಿಗೆ ಸುರಭಿ ಸುಮ್ಮನಿದ್ಲು. ಅದಕ್ಕೆ ವೀರೇಂದ್ರ ಸ್ವಲ್ಪ ಕಿರಿಕಿರಿ ಮಾಡಿಕೊಂಡು, ನಿಜಕ್ಕೂ ನಿನ್ನ ಮನಸ್ಸಿನಲ್ಲಿ ಏನಿದೆ ಸುರಭಿ, ಅದನ್ನಾದರೂ ಹೇಳು ಅಂತ ಕೇಳಿದ. ನನಗೆ ಯಾಕೋ ನೀನು ಆ ಲಾವಣ್ಯಳನ್ನ ಮದುವೆ ಆದರೆ ಚೆನ್ನಾಗಿರುತ್ತೆ ಅನ್ನಿಸ್ತಿದೆ ಬಾವ ಅಂತ ನೇರವಾಗಿ ಹೇಳಿದ್ಲು ಸುರಭಿ. ಆ ಮಾತಿಗೆ ಕೋಪ ಬಂದು, ಅಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ನೀವು ನಂಬ್ತಿದ್ಯಾ ಅಂತ ಕೇಳಿದ ವೀರೇಂದ್ರ. ಸಾಕ್ಷಿಗಳೆಲ್ಲ ನಿನ್ನ ಕಡೆ ಇರುವಾಗ ಪಟ್ಟು ಹಿಡಿಯೋದಕ್ಕಿಂತ ಅವುಗಳನ್ನ ಸಾಬೀತುಪಡಿಸೋದು ಮುಖ್ಯ ಬಾವ. ಅವುಗಳನ್ನ ಸಾಬೀತುಪಡಿಸಲು ಸಾಧ್ಯವಿಲ್ಲ ಸ್ಥಿತಿಯಲ್ಲಿರುವಾಗ ಜೀವನ ಹಾಳು ಮಾಡಿಕೊಡ್ಬಾರ್ದಲ್ವೇ ಅಂತ ಅಂದ್ಲು ಸುರಭಿ. ನಿನಗೆ ಅರಿವಿದ್ದೆ ಮಾತಾಡ್ತಿದ್ಯಾ ಸುರಭಿ? ನಾನು ನಿನ್ನನ್ನು ಪ್ರೀತಿಸ್ತಾ ಮದುವೆ ಆಗಬೇಕಂತ ಅಂದ್ಕೊಂಡಿದ್ರೆ ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ನನ್ನ ಜೀವನ ಹಾಳು ಮಾಡೋದಕ್ಕೆ ನೋಡಿದ ಹುಡುಗಿಯನ್ನು ಮದುವೆ ಆಗುಂತ ಅಂದಿದೆಯಲ್ಲ ಅಂತ ಕೇಳಿದ ವೀರೇಂದ್ರ. ಹಾಗಲ್ಲ ಬಾವ, ಆ ಹುಡುಗಿ ಜೀವನಕ್ಕೆ ಅನ್ಯಾಯ ಆಗುತ್ತಲ್ಲ ಅಂತ ಅಂದ್ಲು ಸುರಭಿ. ಅದಕ್ಕೆ ಕಾರಣ ನಾನಲ್ಲ. ಹಾಗಿರುವಾಗ ನಾನ್ಯಾಕೆ ಜವಾಬ್ದಾರಿ ತೆಗೆದುಕೊಳ್ಬೇಕು? ನೀನು ಹೀಗೆ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ ಸುರಭಿ. ನೀನೆಂದು ಹೀಗೆ ಮಾತಾಡಬೇಡ. ನನಗೆ ನೀನಂದರೆ ಇಷ್ಟ, ನಿನ್ನ ಮದುವೆ ಆಗ್ತೀನಿ. ನಿನ್ನ ಮದುವೆ ಆಗದಿದ್ದರೆ ಜೀವನದಲ್ಲಿ ಇನ್ಯಾರನ್ನು ಮದುವೆ ಆಗಲ್ಲ, ಇದೇ ಫೈನಲ್ ಅಂತ ಕೋಪದಿಂದ ಫೋನ್ ಕಟ್ ಮಾಡಿದೆ ವೀರೇಂದ್ರ. ಆ ಮಾತಿಗೆ ಫೋನ್ ಕಡೆ ನೋಡ್ತಾ ಭಾವನೆಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಅವನನ್ನು ಬಿಡಲಾರ್ದೆ ಅಲ್ಲಿ ಸಾಬೀತುಪಡಿಸಲಾರ್ದೆ ತುಂಬ ಸಂಕಟ ಪಡ್ತಿದ್ದಾನೆ. ಅವನ ಸಮಸ್ಯೆ ಹೇಗೆ ಬಗೆಹರಿಯುತ್ತೆ? ನಿಜಕ್ಕೂ ನಾವಿಬ್ಬರು ಒಂದಾಗ್ತೀವಾ ಅಂತ ಬೇಸರದಿಂದ ಕೂತಿದ್ಲು. ಅಷ್ಟರಲ್ಲಿ ಅಲ್ಲಿಗೆ ಬಂದು ವಿರಾಜ್ ಅವಳು ಎದುರು ಕೂತ. ಅವನನ್ನು ನೋಡಿ ಸಣ್ಣಗೆ ನಕ್ಕ ಸುರಭಿ. ಹಾಯ್, ಯಾಕೋ ಕಾಣಿಸ್ಕೊಳ್ತಲೇ ಇಲ್ಲ? ನಾವು ಒಂದೇ ಮನೆಯಲ್ಲಿದ್ದೀವ ಅಥವಾ ಬೇರೆ ಬೇರೆ ಊರಿನಲ್ಲಿದ್ದೀವ ಅಂತ ಕೇಳಿದ್ಲು. ನೀನು ಮೊದಲು ನಿನ್ನ ರೂಮ್ನಿಂದ ಹೊರಗೆ ಬಾ ಸುರಭಿ, ಆಗ ನಾನು ಕಾಣಿಸ್ತೀನಿ. ನಾನು ನಿನಗಾಗಿ ಕಾಯ್ತಾನೇ ಇರ್ತೀನಿ. ಆದರೂ ನೀನು ಹೊರಗೆ ಬರ್ತಿದ್ದಾಗ ಬಿಸಿ ಇರ್ಬೋದು ಅಂತ ನಾನು ಹೊರಗಡೆ ಹೊರಟು ಹೋಗ್ತೀನಿ. ಅದಕ್ಕೆ ನಾವಿಬ್ಬರು ಸಿಗ್ತಿಲ್ಲ ಅಂತಂದ ವಿರಾಜ್. ಸರ್, ಇದುವರೆಗೆ ನೀನು ಫಾರಿನ್ ಓದಿನ ಬಗ್ಗೆ ನನಗೇನು ಹೇಳಲೇ ಇಲ್ಲ. ಅಲ್ಲಿ ಹೇಗಿದೆ? ಯಾಕೆ ಎಕ್ಸಾಮ್ಸ್ ಇರುವಾಗಲೇ ಬಂದುಬಿಟ್ಟೆ ಅಂತ ಕೇಳಿದ್ಲು ಸುರಭಿ. ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ತುಂಬ ದಿನ ಆಯ್ತಲ್ಲ, ಅದಕ್ಕೆ ಬಂದೆ. ನೀನು ಒಂಟಿಯಾಗಿ ದೂರ ಹೋದ್ರೇ ಜೀವನ ಅಂದರೆ ಏನು ಅಂತ ಅರ್ಥ ಆಗೋದು ಅಂತಂದ ವಿರಾಜ್. ಸರಿ ವಿರಾಜ್, ನನಗೊಂದು ಮಾತು ಹೇಳು. ನಿನಗೆ ಮಮ್ಮಿ ಮೇಲೆ ಮತ್ತು ಅಪ್ಪನ ಮೇಲೆ ನಿನಗೇನಾದರೂ ಕೋಪ ಇದೆಯಾ ಅಂತ ಕೇಳಿದ್ಲು ಸುರಭಿ. ಯಾಕೆ ಹಾಗ್ಯಾಕೆ ಕೇಳ್ತಿದ್ಯಾ ಅಂತ ಕೇಳಿದ ವಿರಾಜ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ಎಲ್ರಿಗಿಂತ ಮೊದಲು ವೀಡಿಯೋ ನೋಡಿ. ಥ್ಯಾಂಕ್ ಯು.